ಬಂಧುಗಳೇ, ಈ ಒಂದು ಮೂರನೇ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಅತ್ಯಂತ ವಿಶೇಷ ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಪರಮ ಪೂಜ್ಯ ನಿರ್ಭಯಾನಂದ ಸರಸ್ವತಿ ಮಹಾರಾಜರು ಅವರಿಂದ. ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಜಗನ್ಮಾತೆ ಶಾರದಾ ದೇವಿಯವರಲ್ಲಿ, ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪ್ರಿಯ ಸೋದರ ಸ್ವಾಮಿ ತ್ಯಾಗೇಶ್ವರಾನಂದಜಿ, ಸನ್ಮಾನ್ಯ ಶ್ರೀಶಾನಂದರವರೇ, ಆಶ್ರಮ ಪ್ರಾರಂಭವಾದಾಗಿಂದ ಸಹಾಯ ಹಸ್ತಕ್ಕೆ ಹೆಸರಾದಂಥ ರವೀಂದ್ರ ವಸ್ತ್ರದವರೇ, ಮುಂದ್ಗಡೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರಾದ ಗೌರವಾನ್ವಿತ ಸಾಧು ಸಂತ ಮಹಾಶಯರುಗಳೇ, ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ, ಸಾಮಾನ್ಯವಾಗಿ ನನ್ನ ಉಪನ್ಯಾಸ ಮಧ್ಯಾಹ್ನವೇ ಇರುತ್ತೆ, ಅದರಲ್ಲೂ ಕೊನೆಯದಿರುತ್ತೆ. ಯಾವುದನ್ನಾದರೂ ಕೊನೆಯಲ್ಲಿ ಮಾಡಬಹುದು, ಎರಡು ಮಾತ್ರ ಕೊನೆಯಲ್ಲಿ ಮಾಡಬಾರದು. ಆ ಎರಡನ್ನು ಪರಮಾತ್ಮ ಎಷ್ಟು ಚೆನ್ನಾಗಿ ಕನ್ನಡ ಭಾಷೆ ಬಲ್ಲವರು ಹೇಗೆ ಸೇರಿಸಿದ್ದಾರೆ ಅಂದ್ರೆ, ಉ ಎರಡು ಅಕ್ಷರ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಮೊದಲನೇವು ಉಪನ್ಯಾಸ, ಇದು ಕೊನೆಯಲ್ಲಿರಬಾರ್ದು. ಎರಡನೇವು ಊಟ. ಮೊದಲು ಊಟ ಮಾಡಿದವರು ಎಲ್ಲ ತಗೊಂಡ್ಬಿಟ್ಟಿರ್ತಾರೆ, ಕೊನೆಗೆ ಬಂದ್ರೆ ಉಳಿದ್ರೆ ಅದೃಷ್ಟ, ಉಳಿದಿಲ್ಲ ಅಂದ್ರೆ ಕೃಷ್ಣನೇ ಕಾಪಾಡಬೇಕು, ದ್ರೌಪದಿಯನ್ನು ಕಾಪಾಡ್ದಂಗೆ. ದೂರ್ವಾಸ ಮುನಿ ವನಕ್ಕೆ ಭೇಟಿ ಕೊಟ್ಟಾಗ ಪರಮಾತ್ಮ ಕಾಪಾಡಬೇಕಷ್ಟೆ. ಇನ್ನು ಉಪನ್ಯಾಸ ಯಾಕೆ ಅಂತಂದ್ರೆ, ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಕೈಗಳಲ್ಲೂ ಒಂದು ಕೀ ಬಂಚ್ ಇರುತ್ತೆ. ತುಮಕೂರಲ್ಲೂ ಹೇಳಿದ್ದೆ ಇದನ್ನ, ನೀವು ಕೀ ಬಂಚ್ ಇಟ್ಕೊಂಡಿರಿ ಇಲ್ಲೇ ಇರಿ, ಕೊನೆಯ ಉಪನ್ಯಾಸದ ವೇಳೆಗೆ ಒಂದು ಕೀ ಬಂಚ್ ನಿಮ್ಮ ಕೈಯಲ್ಲಿ ಬರುತ್ತೆ, ಅದರಲ್ಲಿ 4 ಕೀಗಳಿರುತ್ತವೆ. ಮೊದಲನೇ ಕೀ ಯಾವುದು ಅಂದ್ರೆ ಬೇಸರಕಿ. ಬೇಸರ, ಬೆಂಗಳೂರು ಕಡೆ ಬೇಸರ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೇಸರಕಿ. ಎರಡನೇ ಕೀ ಯಾವುದು ಅಂತಂದ್ರೆ ಆಕಳಿಕೆ. ಬೇಸರ ಬಂದ್ಮೇಲೆ ಇನ್ನು ಆಕಳಿಕೆ ಬಾರದೇ ಇರುತ್ತಾ, ಅದು ವಿಜಯಾನಂದರು ಅದ್ಭುತವಾದ ಊಟ ಬೇರೆ ಹಾಕ್ಬಿಟ್ಟಿದ್ದಾರೆ. ಎಣ್ಣೆಯಲ್ಲಿ ಕರೆದಿರುವುದೇನು, ಸಿಹಿಗಳೇನು. ಮೂರನೇ ಕೀ ಯಾವುದು, ಬಹಳಷ್ಟು ಜನ ಈಗಾಗಲೇ ಆ ಕೀ ಇಟ್ಕೊಂಡಿದ್ದಾರೆ, ತೂಕಡಿಕೆ. ಮೂರನೇ ಕೀ ತೂಕಡಿಕೆ. ನಾಲ್ಕನೇದು ಭಯಾನಕ ಕೀ, ಅದ್ಯಾವುದು ಅಂತಂದ್ರೆ ಗೊರಕಿ. ಈಗಾಗಲೇ ಕೆಲವರೆಲ್ಲ ವಯಸ್ಸಾದವರು ಪಕ್ಕದಲ್ಲಿರೋರಿಗೆ ಶಬ್ದ ಕೊಟ್ಟಿರ್ತಾರೆ. ತುಮಕೂರಿನಲ್ಲಿ ನಾನು ಇದನ್ನು ಹೇಳಿದಾಗ ಆಮೇಲೆ ಎಷ್ಟೋ ಜನ ಬಂದು, ಸ್ವಾಮೀಜಿ ನಮ್ಮ ಹಿಂದೆ ಕೂತ ಅಜ್ಜಿ ಗೊರಕೆನೇ ಹೊಡಿತಿದ್ರು ಅಂತ ಹೇಳಿದ್ದುಂಟು ಕೆಲವರೆಲ್ಲ. ಸಾಧುಗಳು ಎಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಸೆಷನ್ ನಲ್ಲಿ ಈ ಗೊರಕೆ ಹೊಡೆಯುವ ಸಾಧುಗಳನ್ನೆಲ್ಲ ನಾನೊಂದು ತಮಾಷೆಯ ಹೆಸರಿನಲ್ಲಿ ಗುರುತಿಸ್ತೇನೆ. ಅದೇನು ಅಂದ್ರೆ, ಇವರೆಲ್ಲ ಗೋರಖನಾಥ್ ಸಂಪ್ರದಾಯದವರು. ನಮ್ಮಲ್ಲೂ ಬಹಳ ಜನ ಅಲ್ಲೇ ಸಾಧುಗಳು ಇದ್ರೆ ಅಲ್ಲಿ 1-2 ಜನ ಗೋರಖನಾಥ್ ಸಂಪ್ರದಾಯದವರು ಇರ್ತಾರೆ, ಎಲ್ಲರಲ್ಲೂ ಇರ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ವಯಸ್ಸಾದ್ರೆ ಎಲ್ಲರಿಗೂ ಬರುವಂತಹದ್ದು. ಈ 4 ಕೀಗಳನ್ನು ನಾನು ಕೈ ಕೊಟ್ಬಿಟ್ಟು ಒಂದು 10 ನಿಮಿಷ ನೀವಿದ್ರೆ ಮುಗಿದು ಹೋಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಶ್ರೀರಾಮಕೃಷ್ಣರ ಬಗ್ಗೆ ಕೇಳುವುದು ಅಂದ್ರೆ ಸ್ವಲ್ಪ ಸೌಭಾಗ್ಯವೇ. ಅರ್ಥ ಮಾಡಿಕೊಳ್ಬೇಕು ನಾವಿದನ್ನ. ಇದು ಅರ್ಥ ಆಗೋದಿಲ್ಲ ನಮಗೆ. ಇದೆಲ್ಲ ಅರ್ಥ ಆಗ್ಬಿಟ್ಟಿದ್ರೆ ನಮ್ಮ ಜೀವನಗಳು ಬೇರೆ ಇರ್ತಿತ್ತು. ಮ್ಯಾಕ್ಸ್ ಮುಲ್ಲರ್ ಅವನ ಹಿಂದೂವಲ್ಲ, ಇಂಡಿಯನ್ ಅಲ್ಲ, ವೇದಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದ ಅನ್ನುವ ಒಂದು ಅದ್ಭುತ ಸಂಸ್ಕಾರ ಒಂದು ಬಿಟ್ರೆ ಇನ್ನು ಯಾವುದೇ ರೀತಿಯ ಸನಾತನ ಸಂಸ್ಕಾರ, ಹಿಂದೂ ಸಂಸ್ಕಾರ ಇಲ್ಲದವನು. ಆಕ್ಸ್ಫರ್ಡ್ ಅಲ್ಲಿ ವಿವೇಕಾನಂದರು 1896ರಲ್ಲಿ ಅಥವಾ 5ರಲ್ಲಿ ಅವರನ್ನ ಭೇಟಿ ಮಾಡಿದಾಗ 2 ದಿಗ್ಗಜಗಳು ಮಾತಾಡ್ತಾ ಕೂತಿದೆ. ಆವಾಗ ಸಮಯದ ಪರಿವೆ ಯಾರಿಗಿರುತ್ತೆ? ವಿವೇಕಾನಂದರೇನು ಕಡಿಮೆಯೋ, ಮ್ಯಾಕ್ಸ್ ಮುಲ್ಲರ್, ರೈಟ್ ಆನರಬಲ್ ಫ್ರೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್
ಇಡೀ ಪಾಶ್ಚಿಮಾತ್ಯ ಪ್ರಪಂಚ ಮಹಾಗುರುವಿನಂತೆ ಕಾಣ್ತಾ ಇದ್ದಂತಹ ವ್ಯಕ್ತಿ ಅವನು. ಥಾಮಸ್ ಆಲ್ವಾ ಎಡಿಸನ್ ಗ್ರಾಮಾಫೋನ್ ಕಂಡು ಹಿಡಿದಾಗ ಅದರಲ್ಲಿ ಮೊದಲನೇ ವಾಯ್ಸ್, ಮೊದಲನೇ ಧ್ವನಿ ಯಾರದಿರ್ಬೇಕು ಅಂದ್ರೆ ಪೋಪ್ ಹತ್ರ ಹೋಗ್ಲಿಲ್ಲ. ಅವನು ಕ್ರಿಶ್ಚಿಯನ್ ಧರ್ಮಗುರು ಪೋಪ್ ಹತ್ರ ಹೋಗ್ಲಿಲ್ಲ, ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಹತ್ರ ಹೋಗ್ಲಿಲ್ಲ, ವಿಕ್ಟೋರಿಯಾ ರಾಣಿ ಹತ್ರ ಹೋಗ್ಲಿಲ್ಲ. ಮೊದಲನೇ ಧ್ವನಿ ಯಾರದಿರ್ಬೇಕು, ಅವನು ಧ್ವನಿ ಮೊದಲನೇ ಧ್ವನಿ ಯಾರ್ದು ಹಾಕದ ಅಂದ್ರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರದು ಮುದ್ರಿಸ್ಕೊಂಡ. ಇನ್ನು ಹೇಗಿರ್ಬೇಕು ಈ ಮನುಷ್ಯನ ಗತ್ತು, ಗೈರತ್ತು, ಗೌರವ? ಹೌದು, ಹಾಗಿರ್ಬೇಕಾದ್ರೆ ಅದು ಸರಿಯೇ. ಕಾರಣ ಮ್ಯಾಕ್ಸ್ ಮುಲ್ಲರ್ಗೆ ಆ ಯೋಗ್ಯತೆ ಇದೆ, ಅರ್ಹತೆ ಇದೆ. ವೈಯಕ್ತಿಕವಾಗಿ ನಾನು ಭಾವಿಸ್ತೇನೆ, ಮ್ಯಾಕ್ಸ್ ಮುಲ್ಲರ್ ನಿನಗೊಬ್ಬನಿಗೆ ನಿನ್ನ ಧ್ವನಿ ಮುದ್ರಿಸುವ ಒಂದು ಯೋಗ್ಯತೆ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಇದ್ದದ್ದು ಆವತ್ತು ನಿನಗೊಬ್ಬನಿಗೆ. ಅಥವಾ ನಿನ್ನಷ್ಟು ಯೋಗ್ಯತೆ ಮತ್ತಾರಿಗೂ ಇಲ್ಲ. ಬೇರೆ 4-6 ಜನರಿಗೆ ಇದ್ದಿರಬಹುದು, ಆದ್ರೆ ನಿನ್ನಷ್ಟು ಯೋಗ್ಯತೆ ಯಾರಿಗೂ ಇಲ್ಲ. ಯಾವ ಆಧಾರದ ಮೇಲೆ ನಾನು ಹೇಳ್ತೇನೆ? ಮ್ಯಾಕ್ಸ್ ಮುಲ್ಲರ್ ನಾನು ಕಂಡವನಲ್ಲ, ಅವನ ಜೀವನ ಚರಿತ್ರೆ ಒಂದು ಸಲ ಓದಿದ್ದೇನೆ. ಅವನನ್ನು ಕಂಡವನಲ್ಲ, ನಮ್ಮ ಕುಲದವನಲ್ಲ, ಗೋತ್ರದವನಲ್ಲ, ಎಂಥದ್ದೂ ಅಲ್ಲ, ದೇಶ ಬಾಂಧವನೂ ಅಲ್ಲ. ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ನಾನು ಈ ಭಾವನೆ ಯಾಕೆ ಇಟ್ಕೊಂಡಿದ್ದೇನೆ? ಅದಕ್ಕೆ ಕಾರಣ ಇದೆ, ಕಾರಣವಿಲ್ಲದೆ ನಾನು ಹೇಳ್ತಾ ಇದ್ದೇನೆ. ವಿವೇಕಾನಂದರು ಮ್ಯಾಕ್ಸ್ ಮುಲ್ಲರ್ ಪರಸ್ಪರ ಮಾತಾಡ್ತಾ ರಾತ್ರಿ 2 ಗಂಟೆ ಆಗ್ಬಿಟ್ಟಿದೆ. 2 ಗಂಟೆ ಆಗಿದೆ. ಅಷ್ಟೊತ್ತಿನಲ್ಲಿ 70 ವರ್ಷದ ಮುದುಕ ಸ್ವಾಮಿ ವಿವೇಕಾನಂದರು ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್, ಅಲ್ಲಿ ಟ್ರೈನ್ ಹತ್ತಿ ತಾವು ಉಳ್ಕೊಂಡಿದ್ದ ಜಾಗ ಹೆನ್ರಿಟಾ ಮುಲ್ಲರ್ ಅನ್ನುವಂಥ ಮಹಿಳೆ ವ್ಯವಸ್ಥೆ ಮಾಡಿದ್ದು ಲಂಡನ್ ನಲ್ಲಿ ವಿವೇಕಾನಂದರ ವಾಸ್ತವ್ಯಕ್ಕೆ. ಅಲ್ಲಿಗೆ ಅಷ್ಟೊತ್ತಿನಲ್ಲಿ ಟ್ರೈನ್ ಅಲ್ಲಿ ಹೋಗ್ಬೇಕು, ರೈಲ್ವೆ ಸ್ಟೇಷನ್ಗೆ ನಾನು ಬರ್ತೀನಿ ಅಂತ ಕೂತಿದ್ದಾರೆ ಈ 70 ವರ್ಷದ ಮುದುಕ ಮ್ಯಾಕ್ಸ್ ಮುಲ್ಲರ್. ವಿವೇಕಾನಂದರು ಹೇಳ್ತಾರೆ, ಆ ಮ್ಯಾಕ್ಸ್ ಮುಲ್ಲರ್ ಮತ್ತು ಅವನ ಹೆಂಡತಿ ಆ ಮನೆಯಲ್ಲಿದ್ದಂತಹ ವಾತಾವರಣ ಇದೆಲ್ಲ ಕಂಡು ಬಹಳಷ್ಟು ಸುಪ್ರೀತರಾಗಿ ವಿವೇಕಾನಂದರು ಮುಂದೆ ಬರೀತಾರೆ. ನನಗೆ ವಶಿಷ್ಠರು ಮತ್ತು ಅರುಂಧತಿಯ ಆಶ್ರಮದಲ್ಲಿ ಸಮಯ ಕಳೆದ ಒಂದು ಭಾವನೆ ಬಂತು. ಅಲ್ಲಿ ವಶಿಷ್ಠರು, ಅರುಂಧತಿ ಇವೆರಡು ಮಹಾ ಅದ್ಭುತಗಳು. ರಾಮಾಯಣದ ಹಿನ್ನೆಲೆ ಗೊತ್ತಿರೋರಿಗೆ ಅದನ್ನು ಕೇಳಬೇಕು, ಅವನು ಯಾರು ಆ ವಶಿಷ್ಠ, ಅದು ಯಾರು ಅರುಂಧತಿ. ಭಾರತೀಯರಷ್ಟು ಸೌಭಾಗ್ಯವಂತರು ಯಾರು? ಏನಿರ್ಲಿ ಏನಿಲ್ಲದೆ ಇರ್ಲಿ, ಇಂತಹ ವ್ಯಕ್ತಿ ರತ್ನಗಳು ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಧನ್ಯೋಸ್ಮಿ, ಧನ್ಯೋಸ್ಮಿ, 1000 ಸಲ ಧನ್ಯೋಸ್ಮಿ ಅಂತ ಅನಿಸುತ್ತೆ ಮನಸ್ಸಿಗೆ ಆ ಭಾವನೆ ಅಂತಹ ಮಹಾತ್ಮರವರೆಲ್ಲ. ಈಗೆಲ್ಲ ಹೇಳೋದಕ್ಕೆ ಸಮಯವಿಲ್ಲ. ಒಟ್ಟಿನಲ್ಲಿ ವಿವೇಕಾನಂದ ಹೇಳ್ತಾರೆ, ಮ್ಯಾಕ್ಸ್ ಮುಲ್ಲರ್ ಮತ್ತು ಅವರ ಹೆಂಡತಿ ಜೊತೆ ಸಮಯ ಕಳೆದಿದ್ದು ವಶಿಷ್ಠರು ಅರುಂಧತಿ ಜೊತೆ ಸಮಯ ಕಳೆದಿಂದ ಆಯ್ತು. ಆಮೇಲೆ ಬರ್ಕೊಳ್ತಾರೆ ವಿವೇಕಾನಂದ. ಮ್ಯಾಕ್ಸ್ ಮುಲ್ಲರ್ ತೀರ್ಕೊಂಡಾಗ ಕಣ್ಣೀರು ಹಾಕ್ತಾರೆ, ಬಹಳ ನೋವು ಪಟ್ಕೊಳ್ತಾರೆ. 1900 ತೀರ್ಕೊಂಡ. ವಿವೇಕಾನಂದರು ಭೇಟಿ ಆದ್ಮೇಲೆ 4 ವರ್ಷಕ್ಕೆ ತೀರ್ಕೊಂಡ. ರಾತ್ರಿ 2 ಗಂಟೆಯಲ್ಲಿ ರೈಲ್ವೆ ಸ್ಟೇಷನ್ ವರೆಗೂ ನಾನು ಬಂದ್ಬಿಡ್ತೇನೆ ಅಂತ ವಿವೇಕಾನಂದರ ಜೊತೆಯಲ್ಲಿ ಬರೋದಕ್ಕೆ ಈ ವೃದ್ಧ ಎದ್ದು ನಿಂತು ಬಿಟ್ಟಿದ್ದಾರೆ, ಸಿದ್ಧರಾಗ್ಬಿಟ್ಟಿದ್ದಾರೆ. ವಿವೇಕಾನಂದ ಹೇಳ್ತಾರೆ, ಪ್ರೊಫೆಸರ್ ಬೇಡ, ಟೈಮ್ ಆಗಿದೆ, ಬೇಡ, ನಿಮ್ಮ ವಯಸ್ಸಾಗಿದೆ, ಸಮಯವಾಗಿದೆ, ಬೇಡ. ಆಗ ಆತನ ಬಾಯಿನಲ್ಲಿ ಒಂದು ವಾಕ್ಯ ಬರುತ್ತೆ, ಇದಕ್ಕಾಗಿ ಹೇಳ್ತೇನೆ ಮ್ಯಾಕ್ಸ್ ಮುಲ್ಲರ್, ನೀನು ಧನ್ಯ, ನೀನು ಯೋಗ್ಯ, ಅರ್ಹ ನೀನು. ಎಡಿಸನ್ ಯಾವ ಗೌರವ ನಿನಗೆ ಕೊಟ್ಟನೋ ಅದಕ್ಕೆ ಅರ್ಹ ನೀನು ಅಂತ ಆ ಕಾರಣಕ್ಕೋಸ್ಕರ ಹೇಳ್ತೇನೆ. ಏನ್ ಹೇಳ್ತಾನೆ ಮ್ಯಾಕ್ಸ್ ಮುಲ್ಲರ್ ಅಂದ್ರೆ, 2 ಗಂಟೆ ಆದ್ರೆ ಏನು, 3 ಗಂಟೆ ಆದ್ರೇನು, ಇಟ್ ಈಸ್ ನಾಟ್ ಎವ್ರಿ ಡೇ one will have the privilege of meeting with a disciple of Ramakrishna. It is not every day that one will have the privilege of meeting with a disciple of Ramakrishna. ರಾಮಕೃಷ್ಣರ ಶಿಷ್ಯನನ್ನ ಸಂಧಿಸುವ ಸೌಭಾಗ್ಯ ಪ್ರತಿನಿತ್ಯ ಬರುತ್ತೇನೋ, ರಾಮಕೃಷ್ಣರ ಶಿಷ್ಯರನ್ನ ಸಂಧಿಸುವ, ಭೇಟಿ ಮಾಡುವ ಸೌಭಾಗ್ಯ ಪ್ರತಿನಿತ್ಯ ಬರುತ್ತೇನೋ, ಆದ್ದರಿಂದ ನಾನು ಬರ್ತೇನೆ, ಅಲ್ಲಿವರೆಗೆ ಬರ್ತೇನೆ. ಓಹ್, ರಾಮಕೃಷ್ಣರ ಶಿಷ್ಯನನ್ನ ಒಂದು ದಿನ ಭೇಟಿ ಮಾಡಿದ್ರೆ ಇಷ್ಟು ನಿನ್ನ ಮನಸ್ಸು, ಹೃದಯ ನಳಿನಳಿಸ್ತು, ಆನಂದ ಸಾಗರದಲ್ಲಿ ತೊಯ್ದು ಹೋಯಿತು. ಮ್ಯಾಕ್ಸ್ ಮುಲ್ಲರ್ ಅಥವಾ ಮನುಷ್ಯನೇ, ವಿವೇಕಾನಂದರ ಜೊತೆ ಒಂದು ದಿನ ಕಳೆದಿದ್ದು ನಿನಗೆ ಆನಂದ ಸಾಗರಕ್ಕೆ ಕಾರಣವಾಯಿತೆ. ಹಾಗಾದ್ರೆ ವಿವೇಕಾನಂದರು ಯಾರು? ವಿವೇಕಾನಂದರು ಯಾರು? ರಾಮಕೃಷ್ಣರ ಶಿಷ್ಯನ ಜೊತೆ ಪ್ರತಿನಿತ್ಯ ಸಮಯ ಕಳೆಯೋದಕ್ಕೆ ಸಿಗೋದಿಲ್ಲ ಸೌಭಾಗ್ಯ ಅಂತ ಹೇಳಿದ್ರಲ್ಲ.
ಹಾಗಾದ್ರೆ ರಾಮಕೃಷ್ಣರು ಹೇಗೆ? ಅವ್ರ ಜೊತೆ ಸಮಯ ಕಳೆಯೋದು ಅಂದ್ರೆ ಏನು? ಅವರೆಂಥವ್ರು ಇರಬೇಕು? ಅವ್ರ ಹತ್ರ ಸಮಯ ಕಳೆದ್ರಲ್ಲ. ಆ ದಕ್ಷಿಣೇಶ್ವರಕ್ಕೆ ಬಂದು ಹೋಗ್ತಾ ಇದ್ದಂತ ಮಹಾಮಹಿಮರು ಕಲ್ಕತ್ತೆಯಿಂದ ಭಾನುವಾರ ರಜಾ ದಿನಗಳಂದು ಬಂದು ಸಮಯ ಕಳೆದು ಹೋಗ್ತಾ ಇದ್ರಲ್ಲ ಆ ಮಹಾಮಹಿಮರು, ಅವರೆಲ್ಲ ಮುಂದೆ ಯಾವ ರೀತಿ ಹೇಳಿದ್ದಾರೆ? ಎಂಥ ವ್ಯಕ್ತಿ ಹತ್ರ ನಾವು ಹೋಗಿದ್ದದ್ದು, ಎಂಥ ರೀತಿಯಲ್ಲಿ ಸಮಯ ಕಳೆದಿದ್ದು, ಅವರೆಂಥವರು, ನಾನೆಂಥವನು. ದಾಸರು ಹೇಳ್ತಾರೆ, ನಾನೆಷ್ಟರವನು ಕೃಷ್ಣ, ನಾನೆಷ್ಟರವನು, ನೀನೆಷ್ಟರವನು, ನಾನೆಷ್ಟು ತೃಣವತ್ ನಾನು. ರಾಮಕೃಷ್ಣರ ಜೊತೆ ಸಲಿಗೆಯಿಂದ, ಸ್ನೇಹಿತರಂತೆ, ಸಮವಯಸ್ಕರಂತೆ ಅತ್ಯಂತ ಸಲಿಗೆಯಿಂದ ವರ್ತಿಸಿ ಆಮೇಲೆ ದಕ್ಷಿಣೇಶ್ವರದಿಂದ ಹೋಗುವಾಗ ಭಾವಿಸ್ಕೊಳ್ತಿದ್ರು. ಯಾರ ಹತ್ರ ನಾವು ಸಮಯ ಕಳೆದಿದ್ದು? ಇದರ ಪರಿವೇ ಬೇಡವೆ ನಮಗೆ? ಎಂಥ ಮಹಾಮಹಿಮರ ಹತ್ರ ನಾವು ಸಮಯ ಕಳೆದಿದ್ದು, ಇದರ ಪರಿವೇ ಬೇಡವೆ ನಮಗೆ? ಆದ್ದರಿಂದ ಇಟ್ ಈಸ್ ನಾಟ್ ಎವರಿ ಡೇ ದಟ್ ಒನ್ ವಿಲ್ ಹ್ಯಾವ್ ದಿ ಪ್ರಿವಿಲೇಜ್ ಆಫ್ ಮೀಟಿಂಗ್ ವಿತ್ ದ ಡಿಸೈಪಲ್ ಆಫ್ ರಾಮಕೃಷ್ಣ ಅಂದ್ರು ಒಂದೇ. It is not every day that we will have a privilege to know about Ramakrishna ಅಂದ್ರು ಒಂದೇ. Listen about Ramakrishna. ರಾಮಕೃಷ್ಣರ ಬಗ್ಗೆ ಯಾರೇ ಹೇಳಲಿ, ಎಲ್ಲಿಯೇ ಹೇಳಲಿ, ಯಾವ ಭಾಷೆಯಲ್ಲೇ ಹೇಳಲಿ, ಎಷ್ಟೇ ಹೇಳಲಿ, ಅದು ನೆನಪಿಟ್ಕೊಳ್ಬೇಕು, ಅಮೃತ ಧಾರೆ. ಕಾರಣ ಅಲ್ಲಿಯ ವಿಷಯ ರಾಮಕೃಷ್ಣರು, ಅಲ್ಲಿ ವಿಷಯ ರಾಮಕೃಷ್ಣರು. ಇಂತಹ ವಿಚಾರಗಳು ಕೇಳೋದು ಬಹಳ ಅಪರೂಪ. ಕಠೋಪನಿಷತ್ತಿನ ಕಾಲದಲ್ಲಿ ಅಪರೂಪ. ಶ್ರವಣಾಯಾಪಿ ಬಹುಭಿರ್ಯೋ ನಲಭ್ಯ ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯು. ಯಮ ನಚಿಕೇತನಿಗೆ ಹೇಳ್ತಾನೆ, ನಚಿಕೇತ, ಆತ್ಮನ ವಿಚಾರ ಕೇಳುವುದಕ್ಕೆ ಅಪರೂಪವೋ ಆ ಆತ್ಮವೇ ತನ್ನ ಸರ್ವ ರೀತಿಯ ವೈಭವದಿಂದ ಮುಂದೆ ಬಂದು ನಿಂತಿದ್ದು ಶ್ರೀರಾಮಕೃಷ್ಣರ ರೂಪದಲ್ಲಿ. ಯಾವುದನ್ನು ಆತ್ಮ, ಯಾವುದನ್ನು ಪರಮಾತ್ಮ, ಯಾವುದನ್ನು ಪರಬ್ರಹ್ಮ, ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ನಿತ್ಯತ ಜೈನ ಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ನೋ ವಿದಧಾತಿ ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ. ಶೈವರು ಶಿವನಂತೆ, ಬೌದ್ಧರು ಬುದ್ಧನಂತೆ, ವೇದಾಂತಿಗಳು ಬ್ರಹ್ಮನಂತೆ ಕರೆಯುವಂತ ಆ ವಿಭು ಇದೆಯಲ್ಲ ಅಂತ ಹಿಂದಿನ ಕವಿ ಹೇಳ್ದ. ಆದರೆ ಆಧುನಿಕ ಕವಿ ಹೇಳ್ತಾನೆ, ಶೈವರು ಶಿವನಂತೆ, ಬೌದ್ಧರು ಬುದ್ಧನಂತೆ, ವೇದಾಂತಿಗಳು ಬ್ರಹ್ಮನಂತೆ. ಯಾವುದನ್ನು ಕಾಡ್ತಾರೋ ಅಥವಾ ವೇದಾಂತಗಳಿಗೆ ಬ್ರಹ್ಮ ರೂಪದಲ್ಲಿ, ಶೈವರಿಗೆ ಶಿವರೂಪದಲ್ಲಿ, ಬೌದ್ಧರಿಗೆ ಬುದ್ಧ ರೂಪದಲ್ಲಿ ಯಾವ ಮಹಿಮೆ, ಯಾವ ವಿಸ್ಮಯ ಮುಂದೆ ಬಂದು ನಿಂತ್ಕೊಳ್ತಿತ್ತು ಅದೇ ರಾಮಕೃಷ್ಣ. ಇದೆಲ್ಲ ಪುಸ್ತಕಗಳು ಓದಿದ್ರೆ ಗೊತ್ತಾಗುತ್ತೆ. ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ಅಂತ ಸುಮ್ಮನೆ ಹೇಳುವುದಿಲ್ಲ. ವಿವೇಕಾನಂದರಂತಹ ವಿವೇಕಾನಂದರೇ ರಾಮಕೃಷ್ಣರ ಬಗ್ಗೆ ಹೇಳೋದಕ್ಕೆ ನರ್ವಸ್ ಆಗ್ತಿದ್ರು. ಯೋಚನೆ ಮಾಡಿ, ವಿವೇಕಾನಂದ ನರ್ವಸ್ ಆಗೋ ಸಬ್ಜೆಕ್ಟ್ ಈ ಜಗತ್ತಿನಲ್ಲಿ ಇದೆಯಾ? ಯಾವ ಮನುಷ್ಯ ಸಂಸ್ಕೃತ ಗ್ರಾಮರ್ ನಿಮ್ದು ಇಷ್ಟು ಆಪ್ಟ್ ಆಗಿರ್ಲಿಲ್ಲ ಅಂತ ಯಾರೋ ಹೇಳಿದೇನು ಗೊತ್ತಾ ವಿವೇಕಾನಂದರು? ಐ ವಿಲ್ ನಾಟ್ ಫಾಲೋ ಗ್ರಾಮರ್, ಗ್ರಾಮರ್ ಮಸ್ಟ್ ಫಾಲೋ ಮೀ. ಯಾಕೆ? ಆರ್ಷ ಪ್ರಯೋಗ ಅದು. ವಿವೇಕಾನಂದರು ಏನು ಅವರ ಗ್ರಾಮರ್, ಅವರಿಗೆ ಇಚ್ಛಾ ಮಾತ್ರದಿಂದ 100 ಭಾಷೆ ನಿರ್ಮಿಸಬಲ್ಲವರು. ಒಂದು ಸಂದರ್ಭದಲ್ಲಿ ಹೇಳಿದ್ರು, shall I stop all these celestial units, shall I stop all these celestial objects from their natural movements? ಬೇದೂರ ಮಠದಲ್ಲಿ ಹೇಳ್ತಾರೆ, ಈ ಆಕಾಶ ಕಾಯಗಳು ಇವೆಲ್ಲ ಇದೆಯಲ್ಲ, ಅವುಗಳನ್ನೆಲ್ಲ ಅವರವರ ಜಾಗದಲ್ಲಿ ಸ್ಟಾಪ್ ಮಾಡಲಿ, ಅದನ್ನ. ನಿಜಕ್ಕೂ 100ಕ್ಕೆ 100 ವಿವೇಕಾನಂದರಿಗೆ ಅಯೋಗ್ಯತೆ ಇತ್ತು. shall I stop them from their further moments? ಇವರಿಗೆ ಗ್ರಾಮರ್ ಯಾವ ಲೆಕ್ಕ? ವಿವೇಕಾನಂದರು ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಮಾತನಾಡೋದು ನರ್ವಸ್ ಆಗ್ತಾರ? ಯಾವ ವ್ಯಕ್ತಿಯನ್ನು ಕುರಿತು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಪರಿಚಯ ಪತ್ರ ತಾರದೇ ಇದ್ದುದಕ್ಕೆ ಅಮೆರಿಕಾಗೆ ಇಂಡಿಯಾದಿಂದ ವಿವೇಕಾನಂದ ಪರಿಚಯ ಪತ್ರ ತಗೊಂಡು ಹೋಗಿರ್ಲಿಲ್ಲ ಅಂತ ವಿವೇಕಾನಂದರಿಗೆ ಅನುಮತಿ ಕೊಟ್ಟಿರಲಿಲ್ಲ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ. ಅವರ ಜ್ಞಾನವನ್ನು ಕಂಡ ಪ್ರೊಫೆಸರ್ ಹೇಳ್ತಾರೆ, ಏನು ಸ್ವಾಮೀಜಿ ನಿಮ್ಮ ಜ್ಞಾನ, ಏನು ಜ್ಞಾನ ನಿಮ್ಮದು? ನಿಮ್ಮಂತಹ ಮಹಾತ್ಮ ಅಮೆರಿಕ ಬಹುಶಃ ಹುಟ್ಟಿದಾಗಿನಿಂದ ಯಾರು ಬಂದಿರ್ಲಿಕ್ಕಿಲ್ಲ, ಇಡೀ ಅಮೆರಿಕಕ್ಕೆ ನೀವು ಪರಿಚಯ. 100 ಜನ ಹೇಳ್ತಾರೆ ವಿವೇಕಾನಂದರು ನೀವು ಇಡೀ ಅಮೆರಿಕಕ್ಕೆ ಪರಿಚಯ.
ಮಿಸಸ್ ಬ್ಯಾಗ್ಲಿ, ಡೆಟ್ರಾಯ್ಟ್ ನಗರದ ಆವತ್ತಿನ ಇಲಿನಾಯ್ಸ್ ರಾಜ್ಯದ ಡೆಟ್ರಾಯ್ಟ್ ನಗರ, ಆ ರಾಜ್ಯದ ಗವರ್ನರ್ ಮನೆಯಲ್ಲಿ ಗೆಸ್ಟ್ ವಿವೇಕಾನಂದ, ಗವರ್ನರ್ ಮನೆಯಲ್ಲಿ, ಗವರ್ನರ್ ಹೆಂಡತಿ ಬ್ಯಾಗ್ಲಿ. ಐ ವಾಂಟ್ ದಿ ಹೋಲ್ ಅಮೆರಿಕಾ ಟು ಲಿಸನ್ ಟು ವಿವೇಕಾನಂದ, ಐ ವಾಂಟ್ ಹೋಲ್ ಅಮೆರಿಕಾ ಟು ನೋ ಅಬೌಟ್ ಹಿಮ್ ಅಂತ ಹೇಳ್ತಾಳೆ. ಇಡೀ ಅಮೆರಿಕ ಅವರನ್ನು ತಿಳ್ಕೋಬೇಕು, ಇಡೀ ಅಮೆರಿಕ ಅವರನ್ನು ತಿಳ್ಕೊಳ್ಬೇಕು. ಯಾರೇ ಆಗಲಿ ಅವರನ್ನು ನೋಡ್ಕೊಂಡ್ರೆ ಎ ಕ್ರಿಶ್ಚಿಯನ್ ವಿಲ್ ಬಿಕಮ್ ಎ ಬೆಟರ್ ಕ್ರಿಶ್ಚಿಯನ್. He has given us such wonderful ideas that we Christians had never known about. ಎಂದಿಗೂ ನಾವು ತಿಳ್ಕೊಂಡಿರ್ಲಿಲ್ಲ ಅಂತ ವಿಚಾರಗಳನ್ನು ಕೊಟ್ಟರು. ಈಕೆ ಹೇಳ್ತಾಳೆ, ಆ ಪ್ರೊಫೆಸರ್ ಹೇಳ್ತಾನೆ, ದಿ ಹೋಲ್ ಅಮೆರಿಕಾ ಶುಡ್ ನೋ ಅಬೌಟ್ ಯು ಸ್ವಾಮೀಜಿ. ನೀವು ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಪರಿಚಯ ಪತ್ರ ಇಲ್ವಲ್ಲ, ನಾನು ಯಾಕೆ ಭಾಗವಹಿಸಲಿ ಅಂತಂದಾಗ, ಅಯ್ಯೋ ಪರಿಚಯ ಪತ್ರ ಕೇಳಿದ್ ಅವನು ಎಂಥ ದಡ್ಡ ಅವನು ಕೇಳಿದವನು. ನಿಮ್ಮನ್ನು ಪರಿಚಯ ಪತ್ರ ಕೇಳೋದ್ರೆ ಏನರ್ಥ? ಟು ಆಸ್ಕ್ ಯು ಫಾರ್ ಎ ಕ್ರೆಡೆನ್ಷಿಯಲ್ ಸ್ವಾಮೀಜಿ ಈಸ್ ಲೈಕ್ ಸಮಥಿಂಗ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ನಿಮ್ಮನ್ನು ಪರಿಚಯ ಪತ್ರ ಕೇಳೋದು ಸೂರ್ಯನಿಗೆ ನನಗೆ ಹೊಳೆಯುವ ಅಧಿಕಾರ ಏನಿದೆ ಅಂತ ಕೇಳಿದಷ್ಟು ದಡ್ಡತನ ಅಂತ ಕೇಳಿ ತಾನೇ ಪರಿಚಯ ಪತ್ರ ಕೊಟ್ಟ. ಏನ್ ಕೊಟ್ಟಿದ್ದ ಅಲ್ಲಿ? ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ than all our American learned professors put together. ಅರ್ಥವಾಯ್ತಾ? Here is a monk from India who is more learned than all our American learned professors put together. ಅಮೆರಿಕದ ಎಲ್ಲಾ ಪ್ರೊಫೆಸರ್ಗಳನ್ನು ಒಂದ್ ಕಡೆ ಗುಡ್ಡೆ ಹಾಕಿದ್ರೆ ಆ ಒಟ್ಟು ಜ್ಞಾನ ಈ ಒಬ್ಬ ವ್ಯಕ್ತಿಯ ಜ್ಞಾನಕ್ಕೆ ಸಮನಾಗುವುದಿಲ್ಲ. ಈ ವಿವೇಕಾನಂದರು ರಾಮಕೃಷ್ಣ ಬಗ್ಗೆ ಮಾತನಾಡುವ ನರ್ವಸ್ ಆಗೋದು, ಹೆದರೋದು, ಹಿಂದೆ ಮುಂದೆ ನೋಡೋದು. ಅವರು ಅಮೆರಿಕದಲ್ಲಿದ್ದಾಗಲೇ ಗುರು ಮಹಾರಾಜ್ ಜಯಂತಿ ಬಂತು, ಶ್ರೀರಾಮಕೃಷ್ಣ ಜಯಂತಿ ಬಂತು. ಅಲ್ಲೇ ಆಚರಿಸಿದ ಒಂದು ಉಪನ್ಯಾಸ, ಬಹುಶಃ ನ್ಯೂಯಾರ್ಕ್ ನಗರದಲ್ಲಿ ಒಂದು ಉಪನ್ಯಾಸ. ಅದ್ಭುತವಾದಂತಹ ವಾಗ್ಝರಿ, ಜೋಗ್ ಜಲಪಾತ, ನಯಾಗರ ಜಲಪಾತ ಹರಿತಾ ಇದೆ, ಭೋರ್ಗರ್ವ ಜಲಪಾತ ಹರಿತಾ ಇದೆ, ಅದ್ಭುತವಾದ ವಾಗ್ಝರಿ. ಸಬ್ಜೆಕ್ಟ್ಗೆ ಎಂಟರ್ ಆಗ್ತಾ ಇಲ್ಲ ವಿವೇಕಾನಂದ. ಲಾಂಗ್, ಅನ್ಡ್ಯೂಲಿ ಲಾಂಗ್ ಇಂಟ್ರೊಡಕ್ಷನ್. ಇಷ್ಟು ಇಂಟ್ರೊಡಕ್ಷನ್ ಯಾವ ಸಬ್ಜೆಕ್ಟ್ಗೂ ಕೊಟ್ಟಿಲ್ಲ ಅವರು. ನೇರವಾಗಿ ವಿಷಯಕ್ಕೆ ಹೋಗೋರು, ನೇರವಾಗಿ ವಿಷಯಕ್ಕೆ ಹೋಗೋದು, ಹಾಗೇನೆ ಮುಟ್ಟು. ಸೋ ಸ್ಪೆಸಿಫಿಕ್ ಹಿ ವಾಸ್ ಇನ್ ಹಿಸ್ ಲ್ಯಾಂಗ್ವೇಜ್ ಅಂಡ್ ಇನ್ ಹಿಸ್ ರೆಫರೆನ್ಸಸ್. ಇಲ್ಲಿ ರಾಮಕೃಷ್ಣನ ಬಗ್ಗೆ ಮಾತನಾಡಬೇಕು ಅಂತ ಹೊರಟವರು ಲಾಂಗ್ ಇಂಟ್ರೊಡಕ್ಷನ್, ಎಂಟರೇ ಆಗ್ತಾ ಇಲ್ಲ ಸಬ್ಜೆಕ್ಟ್ಗೆ. ಯಾಕೆ ಎಂಟರ್ ಆಗ್ತಾ ಇಲ್ಲ? ನರ್ವಸ್ ಆಗಿದ್ದಾರೆ. ಹೇಗೆ ಎಂಟರ್ ಆಗಲಿ? ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಅನುಮಾನಿಸ್ತಾ ಇದ್ದಾರೆ. ಹೇಗೆ ಎಂಟರ್ ಆಗಲಿ ಸಬ್ಜೆಕ್ಟ್ಗೆ? ಹೇಗೆ ಎಂಟರ್ ಆಗಲಿ? ಯಾಕೆ ಹೇಗೆ ಎಂಟರ್ ಆಗಲಿ? ಎಂಟರ್ ಆಗಿದ್ದು ಆಯ್ತು, ತಾವು ಏನ್ ಮಾತನಾಡಬೇಕು ಅಂತ ಮಾತನಾಡಿದ್ದಾಯ್ತು. ಅದ್ಭುತವಾದ ಉಪನ್ಯಾಸ ಹಾಗೇ ಬಿಡ್ತು. ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು. ಪಕ್ಕದಲ್ಲಿ ಒಂದು ರೂಮ್ ಇರುತ್ತಲ್ಲ, ಆ ರೂಮ್ ನಲ್ಲಿ ಕೂತ್ಕೊಂಡ್ರು. ಎಲ್ಲ ಆರ್ಗನೈಸರ್ಸ್ ಬಂದು ಬಹಳ ಚೆನ್ನಾಗಿ ಮಾತನಾಡಿದ್ರು ಸ್ವಾಮೀಜಿ ಅಂತ ಅಭಿನಂದನೆ ಕೂಡ ಅಂತ ಬಂದ್ರೆ ವಿವೇಕಾನಂದರು ಅಳ್ತಾ ಇದ್ದಾರೆ. ಯೋಚನೆ ಮಾಡಿ, ಯಾಕೆ ಸ್ವಾಮೀಜಿ ಅಳ್ತಾ ಇದ್ದೀರಿ? ಯಾಕೆ ಅಳ್ತಾ ಇದ್ದೀರಿ? ಯಾಕೆಂದ್ರೆ ಇಷ್ಟು ವರ್ಷಗಳಾದ ಮೇಲೂ ನನ್ನ ಗುರುವಿನ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗೆ ಬರ್ಲಿಲ್ವಲ್ಲ ಅಂತ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಷ್ಟು ವರ್ಷಗಳಾದ ಮೇಲೂ ನನ್ನ ಗುರುವಿನ ಬಗ್ಗೆ ನನಗೆ ಯೋಗ್ಯತೆ ಬರ್ಲಿಲ್ವಲ್ಲ ಮಾತನಾಡೋದಕ್ಕೆ. ನೆವರ್ ಇನ್ ಹಿಸ್ ಲೈಫ್ ಮೈ ಮಾಸ್ಟರ್ ಹ್ಯಾಡ್ ಇಸ್ಯೂಡ್ ಎ ವರ್ಡ್ ಆಫ್ ಕಂಡೆಮೇಷನ್ ಅಬೌಟ್ ಎನಿವನ್. ಬಟ್ ಟುಡೇ ಐ ವೆಂಟ್ ಆನ್ ಕಂಡೆಮಿಂಗ್ ಯು ಫಾರ್ ಯುವರ್ ಮೆಟೀರಿಯಲಿಸಮ್. ನಿಮ್ಮ ಭೋಗವಾದವನ್ನ ಮೊದಲಿಂದಲೂ ನಾನು ಕಂಡೆಮ್ ಮಾಡ್ತಾನೆ ಬಂದೆ, ಹೀಯಾಳಿಸ್ತಾ. ಯಾಕೆಂದ್ರೆ ಉಪನ್ಯಾಸಕ್ಕೆ ಬಂದವರು ಠೀಕ್ ಆಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಅವರನ್ನೆಲ್ಲ ನೋಡಿ ವಿವೇಕ ಇಂಥವ್ರ ಮುಂದೆ ವೈರಾಗ್ಯ ಮೂರ್ತಿ ರಾಮಕೃಷ್ಣ ಅವರನ್ನು ಕುರಿತು ಏನಪ್ಪ ಹೇಳಿ ಇವ್ರ ಮುಂದೆ ಅಂತ ಇವರ ಭೋಗವಾದವನ್ನ ಚೆನ್ನಾಗಿ ಹೀಗೆಳಿದ್ರು. ಲಾಂಗ್ ಇಂಟ್ರೊಡಕ್ಷನ್, ಆಮೇಲೆ ಭೋಗವಾದವನ್ನು ಹೀಯಾಳಿಸಿದ್ರು, ಆಮೇಲೆ ಅಳ್ತಾ ಇದ್ದಾರೆ. ನೆವರ್ ಇನ್ ಹಿಸ್ ಲೈಫ್ ಟೈಮ್ ದೇರ್ ಹ್ಯಾಡ್ ನೆವರ್ ಇಸ್ಯೂಡ್ ಫೋರ್ತ್ a word of condemnation from the lips of my master about anyone, but today I went on condemning you for your materialism. ಇಷ್ಟು ದಿನಗಳಾದ ಮೇಲೂ ನನ್ನ ಗುರುಗಳ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗೆ ಬರ್ಲಿಲ್ವಲ್ಲ. ಏನು ನಾನೇನು ಹೇಳಿ ಶ್ರೀರಾಮಕೃಷ್ಣನ ಬಗ್ಗೆ? ಬಹುಶಃ ಹೀಗೆ ಹೇಳ್ಬಿಡ್ಬೇಕು. ಡಿ.ವಿ.ಜಿ. ಅವರು ಪರಮಾತ್ಮನನ್ನ ಕುರಿತು ತಮ್ಮ ಪ್ರಣಾಮ ಸಲ್ಲಿಸುವಾಗ ಮಂಕುತಿಮ್ಮನ ಕಗ್ಗದಲ್ಲಿ ಮೊದಲನೇ ಶ್ಲೋಕದಲ್ಲೇ ಹೇಳ್ತಾರೆ, ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ. ಯಾವ ಹೆಸರು ಹೇಳೋದಿಲ್ಲ, ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ. ನಾನಾದ್ರೂ ಹೇಳ್ತೇನೆ,
ರಾಮಕೃಷ್ಣರು ಏನು? ಆ ವಿಸ್ಮಯ, ಆ ವಿಸ್ಮಯ. ಮತ್ತು ಬಂತು ಯೋಗಾನಂದರು ಬಹುಶಃ ಅಥವಾ ಪ್ರೇಮಾನಂದರು, ನರೇ ರಾಮಕೃಷ್ಣರ ಬಗ್ಗೆ ನೀನೊಂದು ಪುಸ್ತಕ ಬರೀಬೇಕು. ವಿವೇಕಾನಂದರು ಹೇಳ್ತಾರೆ, ಹಿಮಾಲಯವನ್ನು ಕುಟ್ಟಿ ಪುಡಿ ಮಾಡ್ಲಾ ಹೇಳು, ಸಮುದ್ರವನ್ನು ಕುಡಿದು ಬರಿದು ಮಾಡ್ಲಾ ಹೇಳು, ರಾಮಕೃಷ್ಣರ ಬಗ್ಗೆ ಪುಸ್ತಕ ಬರಿ ಅಂತ ಹೇಳ್ಬೇಡ, ಯಾಕೆಂದ್ರೆ ಅವ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ, ಆ ಸಾಮರ್ಥ್ಯ ನನಗಿಲ್ಲ. ಹಾಗಾದ್ರೆ ಪುಸ್ತಕ ಬರೀದೇನೆ ನಿಂತ್ಬಿಡುತ್ತೆ. ಯಾರು ಬರೀಬೇಕು ಪುಸ್ತಕ? ಅದು ಹೇಗಾದ್ರೂ ಆಗ್ಲಿ, ಆದ್ರೆ ನಾನು ಪುಸ್ತಕ ಬರೆಯುವುದಿಲ್ಲ. ಕಾರಣ ಇಷ್ಟೇ, ಪರಬ್ರಹ್ಮನ ಪುರುಷ ರೂಪ ಅಥವಾ ಪರಬ್ರಹ್ಮನ ಮಾನುಷ ರೂಪ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ತೈತ್ರಿ ಉಪನಿಷತ್ತು ಪರಬ್ರಹ್ಮ ಹೇಗಿರ್ತಾನೆ ಅಂತ ಹೇಳುವುದಕ್ಕೆ ಅಂತ ಹೊರಟಂತ ಋಷಿ ಅವನು ಹೇಳ್ತಾನೆ, ಯಥೋ ವಾಚೋ ನಿವರ್ತಂತೆ, ಅವನನ್ನು ಕುರಿತು ಹೇಳಬೇಕು ಅಂತ ಹೊರಟ ಮಾತುಗಳು ವಾಪಸ್ಸಾದವು ಅಪ್ರಾಪ್ಯ ಮನಸಾ ಸಹ, ಮನಸ್ಸು ಕೂಡ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ವಾಪಸ್ಸಾಯಿತು. ಯಾರ ಬಗ್ಗೆ ಕುರಿತು ಹೇಳುವುದಕ್ಕೆ ಇಡೀ ವೇದಗಳಿಗೆ ಸಾಧ್ಯವಾಗದೆ, ಇವನು ಹೀಗೆ ಅಂತ ಹೇಳುವುದಕ್ಕೆ ಆಗದೆ, ಇವನಿದಲ್ಲ ನೇತಿ ನ ಇತಿ, ನೇತಿ ನ ಇತಿ, ಇದಲ್ಲ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಬೇಕಾಯಿತು. ಆ ಪರಬ್ರಹ್ಮ ಸ್ವರೂಪ ಶ್ರೀರಾಮಕೃಷ್ಣರಲ್ಲದೆ ಮತ್ತೇನು? 100ಕ್ಕೆ ಯಾರಿಗೆ ಇದರಲ್ಲಿ ಏನಾದ್ರೂ ಸಂಶಯವಿದೆಯೋ ಅಥವಾ ಒಪ್ಪಿಗೆ ಇದೆಯೋ ಇಲ್ವೋ, ವಿವೇಕಾನಂದರಿಗಂತೂ 100ಕ್ಕೆ 100 ಇತ್ತು ಈ ವಿಷಯದಲ್ಲಿ, 100ಕ್ಕೆ 100 ಇತ್ತು. ಆದ್ದರಿಂದ ಆ ಧೈರ್ಯ ಮಾಡುವ ಗೋಜಿಗೆ ಹೋಗಲಿಲ್ಲ. ಹಾಗಂತ ಹೇಳಿ ಶ್ರೀರಾಮಕೃಷ್ಣರ ಚಿಂತನೆ, ರಾಮಕೃಷ್ಣರ ವ್ಯಕ್ತಿತ್ವ ಹಾಗೆ ಬಾಕಿ ಉಳಿದು ಬಿಟ್ರೆ ಏನ್ ಮಾಡುವುದು? ಆದ್ದರಿಂದ ಶಾರದಾನಂದರು ಆ ಧೈರ್ಯ ಮಾಡಿದರು. ಧೈರ್ಯ ಮಾಡಿ ಶಾರದಾ ಮಾತೆಯ ಕೃಪೆಯಿಂದಲೇ ಮುಂದೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅನ್ನುವಂತಹ ಒಂದು, ಶ್ರೀರಾಮಕೃಷ್ಣ ದಿ ಗ್ರೇಟ್ ಮಾಸ್ಟರ್, ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅನ್ನುವಂಥ ಒಂದು ಪುಸ್ತಕ ಬಂತು. ಒಂದೊಂದನ್ನು ನೋಡ್ತಾ ಹೋಗ್ಬೇಕು. ಆ ವಿಸ್ಮಯಕ್ಕೆ ನಮಿಸುವ ಮಂಕುತಿಮ್ಮ ಅಂತ ನಾವು ಸುಮ್ನೆ ಹೇಳ್ತೀವ? ಒಂದೊಂದೂ ನೋಡ್ತಾ ಹೋಗ್ಬೇಕು ಶ್ರೀರಾಮಕೃಷ್ಣ. ಅದೇ ಒಂದು ಧ್ಯಾನ. ಯಾರಿಗೆ ಕಣ್ಣು ಮುಚ್ಚಿ ಪತಂಜಲ ಯೋಗಶಾಸ್ತ್ರದ ಪ್ರಕಾರ ಧ್ಯಾನ ಮಾಡುವುದಕ್ಕಾಗುವುದಿಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಶ್ರೀರಾಮಕೃಷ್ಣರನ್ನು ಕುರಿತಂತಹ ಯುಗಾವತಾರ ಶ್ರೀರಾಮಕೃಷ್ಣವಾಗಲಿ, ರಾಮಕೃಷ್ಣ ಲೀಲಾ ಪ್ರಸಂಗವಾಗಲಿ, ರಾಮಕೃಷ್ಣ ವಚನವೇದವಾಗಲಿ, ಮನಸ್ಸಿಟ್ಟು ಶ್ರದ್ಧೆಯಿಂದ ಇದರ ಬಗ್ಗೆ ಏನಾದ್ರೂ ಅಧ್ಯಯನ ಮಾಡ್ತಾ ಇದ್ದೀರಾ, ಆಳವಾಗಿ ಹೃತ್ಪೂರ್ವಕವಾಗಿ ಇದನ್ನು ಓದ್ತಿದ್ದೀರಾ, ಯಾವ ಅಷ್ಟಾಂಗ ಯೋಗಗಳಿಂದ ಒಡಗೂಡದ ಧ್ಯಾನಕ್ಕಿಂತಲೂ ಒಂದು ಪೈಸೆಯಷ್ಟು ಕಡಿಮೆ ಇಲ್ಲದಂತ ಅದ್ಭುತವಾದ ಧ್ಯಾನ ಇದೆ. ಇನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ, ಆ ಧ್ಯಾನವನ್ನು ಮೀರಿಸುವ ಧ್ಯಾನ ಇದೆ. ಕಾರಣ ಇಷ್ಟೇ, ರಾಮಾನುಜಾಚಾರ್ಯರು ಹೇಳ್ತಾರೆ, ಪರಮಾತ್ಮನನ್ನು ಕುರಿತು ಚಿಂತನೆ ಇದೆಯಲ್ಲ ಅದು ಧ್ಯಾನ, ಅದು ಅದ್ಭುತವಾದ ಧ್ಯಾನ, ಅದು ಅದ್ಭುತ. ಇಷ್ಟೆಲ್ಲ ಯಾರೋ ಪುಸ್ತಕ ಬರೆದಿದ್ದಾರೆ. ಶಾರದಾನಂದ ಪುಸ್ತಕ ಬರೆದಿದ್ದಾರೆ, ಪೂಜ್ಯ ಪುರುಷೋತ್ತಮಾನಂದಜಿಯವರು ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲಿ, ಸೋಮನಾಥಾನಂದಜಿಯವರದಿದೆ, ಕುವೆಂಪು ಅವರದಿದೆ, ಅದ್ಭುತವಾದಂತಹ ನೋಬೆಲ್ ಪ್ರಶಸ್ತಿ ವಿಜೇತ ಫ್ರಾನ್ಸ್ ದೇಶದ ರೊಮೆ ರೋಲಾ ಇವರದೂ ಇದೆ, ಅವರದೂ ಇದೆ. ಇದ್ದರೇನಂತೆ, ಯಾರದಿದ್ದರೇನಂತೆ. ಹಾಗೆಯೇ ಭಾವಿಸಿ ನೋಡಿದಾಗ ಇವರೆಲ್ಲ ಏನು ಬರೆದ್ರು? ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ವಾಕ್ಯವನ್ನು ಹೇಳ್ತಾನೆ, ಒಂದು ಶ್ಲೋಕ ಹೇಳ್ತಾನೆ, ಯಾವಾನರ್ಥ ಉದಪಾನೆ ಸರ್ವತ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಶಂಕರರು ಒಂದು ರೀತಿ ಭಾಷ್ಯ ಬರೀತಾರೆ, ರಾಮಾನುಜರು ಒಂದು ರೀತಿ ಭಾಷ್ಯ ಬರೀತಾರೆ, ಮಧ್ವರು ಒಂದು ರೀತಿ ಭಾಷ್ಯ ಬರೀತಾರೆ. ರಾಮಾನುಜ ಭಾಷ್ಯ ಪ್ರಕಾರ ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಸಮುದ್ರದಲ್ಲಿ ಬೇಕಾದಷ್ಟು ನೀರಿದೆಯೋ, ಆದ್ರೆ ನಿನಗೆಷ್ಟು ಬೇಕು, ನಿನ್ನ ಬಾಯಾರಿಕೆ ತಡೆಯುವುದಕ್ಕೆ ನಿನಗೆ ಬೇಕಾದ ಒಂದು ಬೊಗಸೆ ನೀರು, ಅಷ್ಟನ್ನು ಕುಡಿದು ನೀನು ತೃಪ್ತನಾಗು, ಸಾಕಲ್ಲ, ನಿನಗೊಂದು ಬೊಗಸೆ ನೀರು ಸಾಕಲ್ಲ. ಹಾಗೆ ಓ ರಾಮಕೃಷ್ಣ, ನೀನು ಸಾಗರ. ಬಹುಶಃ ಪರಮ ಅದೃಷ್ಟವಂತರು, ಪರಮ ಭಾಗ್ಯವಂತರು ಒಂದು ಬೊಗಸೆ ನೀರು ಕುಡಿದಿರ್ಬೇಕು. ಶ್ರೀರಾಮಕೃಷ್ಣರು ಪರಬ್ರಹ್ಮನನ್ನು ಕುರಿತು ಹೇಳ್ತಿದ್ರು. ಏನು ಹೇಳ್ತಿದ್ರು?
ಆ ಸಚ್ಚಿದಾನಂದ ಸಾಗರ ಅಂತಿದೆಯಲ್ಲೋ, ಅದನ್ನು ಬರಿದು ಮಾಡಿದವರು ಯಾರು? ಯಾರದನ್ನು ಕುಡಿದವರು? ನಾರದ ಅದನ್ನು ದೂರದಿಂದಲೇ ನೋಡಿ ವಾಪಸ್ ಹೊರಟೋಗಿದ್ದಾನೆ. ಸಚ್ಚಿದಾನಂದ ಸಾಗರವನ್ನ ನಾರದ ಯಾರು? ಜಗನ್ಮಾತೆಯಿಂದ ಲೈಸೆನ್ಸ್ ಪಡ್ಕೊಂಡವನು. ಜಗತ್ತಿಗೆ ಬೋಧನೆ ಮಾಡುವುದಕ್ಕೆ ಹಲವಾರು ಜನರಿಗೆ ಜಗನ್ಮಾತೆ ಲೈಸೆನ್ಸ್ ಕೊಟ್ಟಿರ್ತಾಳೆ ಅಂತ ಹೇಳ್ತಿದ್ರು ರಾಮಕೃಷ್ಣರು. ಹಾಗೆ ಲೈಸೆನ್ಸ್ ಪಡ್ಕೊಂಡವರು ನಾರದ ಒಬ್ಬ. ಆದ್ರೆ ಆ ನಾರದ ಸಚ್ಚಿದಾನಂದ ಸಾಗರವನ್ನ ದೂರದಲ್ಲಿ ನೋಡಿ ಹೊರಟು ಹೋದ. ಇದು ಶುಕ ಮಹರ್ಷಿಗಳು, ರಾಮಕೃಷ್ಣ ಹೇಳ್ತಾರೆ, ಶುಕ ಮಹರ್ಷಿ ಅದನ್ನು ಮುಟ್ಟಿದಾನೆ, ಸಚ್ಚಿದಾನಂದ ಸಾಗರದ ನೀರನ್ನು ಮುಟ್ಟಿದ್ದಾನೆ. ಸ್ವಯಂ ಶಿವನೇ 2-3 ಬೊಗಸೆ ನೀರು ಕುಡಿದು ನಿಶ್ಚೇಷ್ಟಿತನಾಗಿ ಅಲ್ಲಿ ಬಿದ್ದು ಬಿಟ್ಟಿದ್ದಾನೆ. ನಿಶ್ಚೇಷ್ಟಿತನಾಗಿ ಅಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಇನ್ನು ಬೇರೆಯವರ ಮಾತೇನು? ನನಗನಿಸುತ್ತೆ ರಾಮಕೃಷ್ಣ, ನೀವು ನಿಮ್ ಬಗ್ಗೆ ಮಾತನಾಡ್ಕೊಂಡ್ರು, ನಿಜಕ್ಕೂ ಹೇಳ್ಬಿಡಿ ಪ್ರಾಮಾಣಿಕವಾಗಿ, ನೀವು ನಿಮ್ ಬಗ್ಗೆ ಮಾತನಾಡಿದ್ರು, ಸಚ್ಚಿದಾನಂದ ಸಾಗರದ ಬಗ್ಗೆ ಮಾತನಾಡಿದ್ರು. ಇದನ್ನ ಹೇಳಿದ್ರಲ್ಲ ರಾಮಕೃಷ್ಣ, ಇದನ್ನ ನೀವು ಹೇಳಿದ್ರಲ್ಲ, ಸಚ್ಚಿದಾನಂದ ಸಾಗರ ಅಂತ ಹೆಸರಿಟ್ಕೊಂಡು ನಿಮ್ ಬಗ್ಗೆನೇ ನೀವು ಹೇಳ್ಕೊಂಡಿದ್ದು ತಾನೇ ಇದು. ನಾರದ ದೂರದಿಂದಲೇ ನೋಡಿ ಹೊರಟೋದ, ಶುಕ ಮಹರ್ಷಿ 2 ಬೊಗಸೆ ನೀರು ಮುಟ್ಟಿದ, ಶಿವ ನೀರು ಕುಡ್ದ, ಇದು ನಿಮ್ ಬಗ್ಗೆನೇ ಹೇಳ್ಕೊಂಡಿದ್ದ. ಯಾವ ಆಶ್ಚರ್ಯವೂ ಇಲ್ಲ. ಈ ಭಾವನೆ ನಮ್ಗೇನಾದ್ರೂ ಬಂದ್ರೆ ಯಾವ ಆಶ್ಚರ್ಯವೂ ಇಲ್ಲ. ಆದರೂ ಕೂಡ ನಾನು ತಿಳ್ಕೊಂಡಂತೆ ರಾಮಕೃಷ್ಣ ಬಗ್ಗೆ 2-3 ವಾಕ್ಯ ಹೇಳಿ ನನ್ನ ಮಾತು ಮುಗಿಸ್ತೇನೆ, ಸಮಯವಾಗಿದೆ. 2-3 ವಾಕ್ಯ ಹೇಳಿ. ಚಂಪೂ ರಾಮಾಯಣದಲ್ಲಿ ರಾವಣನ ಆಸ್ಥಾನಕ್ಕೆ ಹನುಮಂತ ಪ್ರವೇಶ ಮಾಡಿದ್ದಾನೆ. ಅಶೋಕವನ ಧ್ವಂಸ ಮಾಡಿ ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ತಾನೇ ತನ್ನ ಒಡ್ಡಿಕೊಂಡು ಬಿಗಿಯಲ್ಪಟ್ಟು ರಾವಣನ ದರ್ಶನ ಆಗಲಿ ಈ ನೆವದಲ್ಲಾದ್ರು ಅಂತ ಹೇಳಿ ಆಸ್ಥಾನಕ್ಕೆ ಹೋಗಿದ್ದಾನೆ. ಇಬ್ಬರಿಗೂ ಮಾತುಕತೆ ನಡೆಯುತ್ತೆ. ಆವಾಗ ರಾವಣ ಕೇಳ್ತಾನೆ, ನಿನ್ನ ರಾಮ ಏನು ಬಹಳ ಬಲಿಷ್ಠನೋ? ನಿನ್ನ ರಾಮ ಬಹಳ ಬಲಿಷ್ಠನೋ? ಹನುಮಂತ ಅದ್ಭುತವಾದ ಪಂಡಿತ, ಮಾತಿನಲ್ಲಿ ಎಂಥ ಚತುರ ಅನ್ನುವಂತಹದ್ದನ್ನ ಸ್ವಯಂ ರಾಮನೇ ಗುರುತಿಸಿ ಲಕ್ಷ್ಮಣ್ಗೆ ಹೇಳಿದ್ದುಂಟು. ಲಕ್ಷ್ಮಣ, ಇವನು ಮಾತಿನಲ್ಲಿ ಮಹಾ ಚತುರ, ವ್ಯಾಕರಣ ಪಂಡಿತ. ಆ ವ್ಯಾಕರಣ ಪಂಡಿತ ಈಗ ರಾವಣನಿಗೆ ರಾಮನ ಇಂಟ್ರೊಡಕ್ಷನ್ ಕೊಡ್ಬೇಕು. ಈಗ ನಾವೆಲ್ಲ ಶ್ರೀರಾಮಕೃಷ್ಣರ ಇಂಟ್ರೊಡಕ್ಷನ್ ಕೊಡುವ ಸಾಹಸಕ್ಕೆ ಕೈ ಹಾಕಿದಂತೆ ಅಲ್ಲಿ ಹನುಮಂತ ರಾಮನ ಇಂಟ್ರೊಡಕ್ಷನ್ ಕೊಡ್ಬೇಕು ರಾವಣನಿಗೆ. ಯಾರಿಗಾದ್ರೂ ನಾವು ಒಂದು ವಿಷಯ ಹೇಳುವಾಗ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ಹೇಳಬೇಕು. ಇದು ಚೆನ್ನಾಗಿ ಗೊತ್ತಿತ್ತು ಹನುಮಂತನಿಗೆ. ಆದ್ದರಿಂದ ರಾವಣನಿಗೆ ಅರ್ಥವಾಗುವ ಭಾಷೆಯಲ್ಲೇ ಹೇಳ್ದ. ರಾಮ ಯಾರು ಗೊತ್ತೇನೋ ನಿನಗೆ? ರಾಮನ ಪರಾಕ್ರಮದ ಕಲ್ಪನೆ ಇದೆಯಲ್ಲ ನಿನಗೆ? ವಾಲಿ ಪರಿಚಯ ಇದೆಯಲ್ಲ ನಿನಗೆ ರಾವಣ? ಯಾಕೆಂದ್ರೆ ವಾಲಿ ಮತ್ತು ರಾವಣರ ಯುದ್ಧವಾಗಿ ವಾಲಿ ರಾವಣನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಬದುಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ರಾವಣ ಕ್ಷಮೆ ಕೇಳಿ ವಾಲಿಯಿಂದ ಪ್ರಾಣ ಭಿಕ್ಷೆ ಬೇಡಿ ಬಂದಿದ್ದ ಅಂತ ಒಂದು ಮಾತು. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಹುಶಃ ಬರಲ್ಲ. ಹೀಗೆ ಹಲವಾರು ರಾಮಾಯಣಗಳಿವೆ. ಇದು ಬರೋದು ಚಂಪೂ ರಾಮಾಯಣ. ನಾನು ಹೇಳ್ತಾ ಇರ್ತಕ್ಕಂಥ ಪ್ರಸಂಗ ಚಂಪೂ ರಾಮಾಯಣ, ತುಳಸಿ ರಾಮಾಯಣ, ಕಂಬ ರಾಮಾಯಣ, ಆಧ್ಯಾತ್ಮ ರಾಮಾಯಣ, ವಾಲ್ಮೀಕಿ ರಾಮಾಯಣಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಬರುತ್ತೆ, ವಿಚಾರಗಳು ಬೇರೆ ಬೇರೆ ಬರುತ್ತೆ. ಚಿಂತೆ ಇಲ್ಲ, ಯಾಕೆಂದ್ರೆ ಇದು ಭಕ್ತಿಯೋಗ. ಭಕ್ತಿಯೋಗದಲ್ಲಿ ತರ್ಕಕ್ಕೆ ಸ್ಥಾನವಿಲ್ಲ. ಭಾವವನ್ನು ಸ್ಫುರಿಸುವ ಯಾವ ವಿಚಾರವೂ ಇಲ್ಲಿಯ ಸ್ವಾಗತವೇ, ಯಾವ ವಿಚಾರಕ್ಕೂ ಸ್ವಾಗತವೇ, ಯಾವ ವಿಚಾರವೂ ಕೂಡ ಇಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಪ್ರಸ್ತುತವೇ. ಆದ್ದರಿಂದ ನಿನಗೆ ವಾಲಿ ಪರಿಚಯ ಇದೆಯಲ್ಲ, ಯಾವ ವಾಲಿಯಿಂದ ಪ್ರಾಣ ಭಿಕ್ಷೆ ಬೇಡಿ ಓಡಿ ಬಂದು ನಿನ್ನನ್ನೇ ನೀನು ಉಳಿಸಿಕೊಂಡಿಯೋ ಆ ವಾಲಿ ಗೊತ್ತಿದೆಯಲ್ಲ. ಇಲ್ಲಿ ಕುಹಕವೂ ಬಂತು, ರಾವಣನಿಗೆ ನೇರವಾಗಿ ಮಾತು ಅಲ್ಲ, ಕುಹಕವೂ ಬಂತು, ಸ್ವಲ್ಪ ಮಟ್ಟಿಗೆ ನೋಯಿಸಿದ ಹಾಗೂ ಆಯಿತು. ಇದೆಲ್ಲ ಅಂಬಾಸಿಡರ್ಸ್, ಎಮಿಸರೀಸ್, ಇವರಿಗಿರಬೇಕಾದಂತಹ ಗುಣಗಳು. ಇದನ್ನು ಹನುಮಂತ ಉಪಯೋಗಿಸಿಕೊಂಡು ಹೇಳ್ತಾ ಇದ್ದಾನೆ. ವಾಲಿ ಗೊತ್ತಲ್ಲ, ಆ ವಾಲಿಯನ್ನ ಒಂದು ಏಟಿಗೆ ಹೊಡೆದವನು ರಾಮ. ಯಾವ ವಾಲಿಯಿಂದ ಪ್ರಾಣ ಭಿಕ್ಷೆ ಬೇಡಿ ನೀನು ಬದುಕಿದ್ರೆ ಸಾಕು ಅಂತ ಓಡಿ ಬಂದಿದ್ಯಲ್ಲ, ಒಂದು ಬಾಣಕ್ಕೆ ಹೊಡೆದ ಆ ವಾಲಿಯನ್ನು. ನಿನಗೆ ಕಾರ್ತಿವೀರ್ಯಾರ್ಜುನ ಗೊತ್ತಲ್ಲ, ಯಾಕೆಂದ್ರೆ ಕಾರ್ತಿವೀರ್ಯಾರ್ಜುನ ರಾವಣನನ್ನ ಹಲವಾರು ವರ್ಷಗಳ ಕಾಲ ಸೆರೆಮನಿಯಲ್ಲಿ ಇಟ್ಟು ರಾವಣನ ಹಿರಿಯರು ಹೋಗಿ ಅವನ ಕಾಲಿಗೆ ಬಿದ್ದು ಬೇಡಿ ರಾವಣನನ್ನ ಬಿಡಿಸ್ಕೊಂಡು ಬಂದಿದ್ರು. ಕಾರ್ತಿವೀರ್ಯಾರ್ಜುನನ ಕೆಣಕಿ ಈ ದುರ್ಗತಿ ಬಂದಿತ್ತು ರಾವಣನಿಗೆ. ರಾವಣ, ನಿನಗೆ ಕಾರ್ತಿವೀರ್ಯಾರ್ಜುನ ಗೊತ್ತಲ್ಲ? ಅರ್ಧ ಕುಸಿದು ಹೋದ ರಾವಣ ಇಲ್ಲೇ. ನಿನಗೆ ಕಾರ್ತಿವೀರ್ಯಾರ್ಜುನ ಗೊತ್ತಲ್ಲ? ಕಾರ್ತಿವೀರ್ಯಾರ್ಜುನ ರುಂಡವನ್ನು ಚಂಡಾಡಿದವನು ಪರಶುರಾಮ. ಕಾರ್ತಿವೀರ್ಯಾರ್ಜುನ ಇದ್ದ ನೋಡು, ಅವನ ರುಂಡವನ್ನು ಚಂಡಾಡಿದವನು.
ಈ ಪರಶುರಾಮ ರಾಮನ ಮುಂದೆ ಗಟ್ಟಿಯಾಗಿ ಮಾತನಾಡುವುದಕ್ಕೂ ಬಾರದಷ್ಟು ನಿಸ್ತೇಜಿತನಾದ. ರಾಮ ಎಲ್ಲಿ, ನೀನು ಎಲ್ಲಿ? ಬಹುಶಃ ಈ ರೀತಿಯಲ್ಲಿ ನಾವು ರಾಮಕೃಷ್ಣರು ಅಂದ್ರೆ ಯಾರು, ವಿವೇಕಾನಂದರು ಏನ್ ಹೇಳಿದ್ರು? ಇವತ್ತು ಎಲ್ಲವೂ ನಾವು ಪಾಶ್ಚಿಮಾತ್ಯ ಅಳತೆ ಗೋಲುಗಳಲ್ಲೇ ಹೋಗ್ತೇವೆ. ಮ್ಯಾಕ್ಸ್ ಮಲ್ಲರ್ ಅಳತೆ ಗೋಲು ಕೊಟ್ಟಿದ್ದೇನೆ, ಈಗ ಇನ್ನೊಂದು ಅಳತೆ ಗೋಲು 2-3 ವಾಕ್ಯದಲ್ಲಿ ಕೊಟ್ಟು ನಾನು ಹೋಗ್ತೇನೆ. ನಮಗೆಲ್ಲ ಬೇಕು. ಇಂಗ್ಲೆಂಡಿನವರು ಗೌರವಿಸ್ತಾ ಇದ್ದಾರಾ? ಅಮೆರಿಕದಲ್ಲಿ ಗೌರವಿಸ್ತಿದ್ದಾರಾ? ಕೇಶವ ಚಂದ್ರಸೇನ ಅಂತ ಒಬ್ಬ ಇದ್ದ, ಬ್ರಹ್ಮ ಸಮಾಜದ ಮುಂದಾಳು, ವಿಶ್ವವಿಖ್ಯಾತ, ಅದ್ಭುತವಾದ ಇಂಗ್ಲೆಂಡ್ನಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಜೈಬೇರಿ ಹೊಡ್ಕೊಂಡು ಬಂದಿದ್ದವನು. ಮ್ಯಾಕ್ಸ್ ಮುಲ್ಲರ್ನಿಂದಲೂ ಕೂಡ ವಿಶೇಷವಾಗಿ ಗೌರವಕ್ಕೆ ಒಳಗಾಗಿದ್ದವನು. ಈ ಕೇಶವ ಚಂದ್ರಸೇನ ಲಂಡನ್ನಲ್ಲಿ ಬೈಬಲ್ ವ್ಯಾಖ್ಯಾನ ಮಾಡಿದರೆ ವಿಕ್ಟೋರಿಯಾ ರಾಣಿ ಕೆಳಗಡೆ ಕುಳಿತುಕೊಂಡು, ಆಸನದ ಕೆಳಗಡೆ ಕುಳಿತುಕೊಂಡು ಅಂಜಲಿ ಬದ್ಧಳಾಗಿ ಕೈ ಜೋಡಿಸಿಕೊಂಡು ಕೇಶವ ಚಂದ್ರಸೇನನ ಬೈಬಲ್ ವ್ಯಾಖ್ಯಾನ ಕೇಳ್ತಿದ್ರು. ಯಾರು? ವಿಕ್ಟೋರಿಯಾ ರಾಣಿ. ರಾಮಕೃಷ್ಣರು ಒಂದು ದಿನ ದಕ್ಷಿಣೇಶ್ವರದಲ್ಲಿ ಕುಳಿತಿದ್ದಾಗ ಈ ಕಡೆ ನರೇಂದ್ರ, ಆ ಕಡೆ ಕೇಶವ ಚಂದ್ರಸೇನ ಇಬ್ಬರು ಕುಳಿತಿರ್ತಾರೆ. ನರೇಂದ್ರ 19-20 ವರ್ಷದ ಬಾಲಕ, ಕೇಶವ ಚಂದ್ರಸೇನ ವಿಶ್ವವಿಖ್ಯಾತ. ಒಂದು ಸಲ ಆ ಕಡೆ, ಒಂದು ಸಲ ಈ ಕಡೆ ನೋಡಿ ರಾಮಕೃಷ್ಣ ಹೇಳ್ತಾರೆ, ಓಹೋ, ಎಂಥ ಅದ್ಭುತವಾದ ದೃಶ್ಯವನ್ನು ಕಂಡೆ ಇವತ್ತು ನಾನು. ಕೇಶವನಲ್ಲಿ ಒಂದು ಶಕ್ತಿಯ ಜಾಗೃತಿಯಿಂದಾಗಿ ಅವನು ವಿಶ್ವವಿಖ್ಯಾತನಾಗಿದ್ದಾನೆ. ನರೇಂದ್ರನಲ್ಲಿ ಅಂತಹ ಶಕ್ತಿಗಳು 18 ಇವೆ. ನರೇಂದ್ರನಲ್ಲಿ ಅಂತಹ ಶಕ್ತಿಗಳು 18 ಇವೆ. ಇಷ್ಟೊತ್ತು ನರೇಂದ್ರನ ದೃಷ್ಟಿಯಲ್ಲಿ ರಾಮಕೃಷ್ಣರು ಯಾರು? ಇದನ್ನು ಹೇಳ್ತಾ ಬಂದೆ ನಾನು. ಈ ರೀತಿಯಲ್ಲಿ ಆ ಚಂಪೂ ರಾಮಾಯಣದ ಒಂದು ಭಾಷೆಯಲ್ಲಿ ಇನ್ಯಾರಿಗೋ ಹೋಲಿಸಿಕೊಂಡು, ಯಾರನ್ನು ನಾವು ಪರಮ ದೊಡ್ಡವರು ಅಂತ ಭಾವಿಸಿದ್ದೀವೋ ಅವರಿಗೆ ಭಾವಿಸಿಕೊಂಡು, ಆ ಕಡೆ ಇನ್ನು ಸಾಧನಾ ಜೀವನ ಮುಗಿಯುವ ಮೊದಲೇನೆ ನಿಮ್ಮ ಅನುಭವಗಳು ವೇದಾಂತಗಳನ್ನು ಮೀರಿ ಹೋಗಿವೆ. ರಾಮಕೃಷ್ಣರನ್ನು ಕುರಿತು ಆವತ್ತಿನ ಪ್ರಖ್ಯಾತ ಪಂಡಿತರು, ಪಂಡಿತ ಪದ್ಮಲೋಚನ, ಗೌರಿ ಪಂಡಿತ, ವೈಷ್ಣವ ಚರಣ, ಭೈರವಿ ಬ್ರಾಹ್ಮಣಿ ಅಂತೂ ಸರಿಯೇ ಸರಿ, ನಿಮ್ಮ ಅನುಭವಗಳು ವೇದಾಂತಗಳನ್ನು ಮೀರಿ ಹೋಗಿವೆ. ವೇದಾಂತಗಳನ್ನು ಮೀರಿ ಹೋಗಿ ಸಾಧ್ಯ. ಯಾಕೆ? ವೇದ ಅಪರವಿದ್ಯ. ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ವೇದ ಅಪರವಿದ್ಯ. ರಾಮಕೃಷ್ಣರ ಅನುಭವ ಅದನ್ನು ಮೀರಿರಬಹುದು. ಅದರಲ್ಲಿ ಏನೋ ಕೂಡ ನಾವು ಸಂಶಯ ಪಡೋಕಿಲ್ಲ. ಆ ಕಡೆ ವ್ಯಕ್ತಿ ನೋಡ್ತಿರೋ, ಈ ಕಡೆ ಅನುಭವ ನೋಡ್ತಿರೋ, ಆ ಕಡೆ ಮಾತುಗಳು ನೋಡ್ತಿರೋ. ಆದ್ದರಿಂದ ನನಗನಿಸಿದ್ದೇನು, ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ, ಆ ವಿಸ್ಮಯಕ್ಕೆ ನಮಿಸೋ ಮಂಕುತಿಮ್ಮ. ರಾಮಕೃಷ್ಣರಿಂದ ನಾವಿಷ್ಟೇ ಬೇಡಿಕೊಳ್ಳೋಣ. ಜನವರಿ 1ನೇ ತಾರೀಕು 1886 ಎಲ್ಲರೂ ಬಂದು ನಮಸ್ಕಾರ ಮಾಡಿದಾಗ ಶ್ರೀರಾಮಕೃಷ್ಣರು ಕಲ್ಪ ತರುವಿನಂತೆ ಅವರಿಗೆಲ್ಲ ಅವ್ರು ಕೇಳಲಿಲ್ಲ, ಇವರೇ ಕೊಟ್ಬಿಟ್ರು. ಎಷ್ಟರ ಮಟ್ಟಿಗೆ ಆವತ್ತು ಅವರಿಂದ ಪುಣ್ಯಾತ್ಮರು ಎಷ್ಟೆಷ್ಟು ರೀತಿಯಲ್ಲಿ ಅನುಗ್ರಹ ಪಡ್ಕೊಂಡ್ರು ಅಂದ್ರೆ, ಗಿರೀಶ್ ಚಂದ್ರ ಘೋಷ್ ಅಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಅವನನ್ನು ಎಳ್ಕೊಂಡು ಬಂದ, ಲಿಟ್ರಲಿ, ಬಾರೋ ದಡ್ಡ, ರಾಮಕೃಷ್ಣರು ಕಲ್ಪತರು ಆಗಿದ್ದಾರೆ ಬಾ. ಅಡಿಗೆಯವನನ್ನು ಎಳ್ಕೊಂಡು ಬಂದು ರಾಮಕೃಷ್ಣ ಪಾದಕ್ಕೆ ಹಾಕಿಸಿ ಆಶೀರ್ವಾದ ಮಾಡಿಸಿದ. ಆವಾಗ ರಾಮಕೃಷ್ಣರು ಅವರಿಗೆ ಇದು ಕೊಟ್ರೆ ಏನು ಪ್ರಯೋಜನ, ಅದು ಕೊಟ್ರೆ ಏನು ಪ್ರಯೋಜನ, ಇದು ಕೊಟ್ರೆ ಏನು ಪ್ರಯೋಜನ, ಯಾವುದು ಕೊಟ್ರೆ ಬೇರೆಲ್ಲ ಬಂದಂತಾಯಿತು ಅದನ್ನು ಕೊಟ್ಬಿಟ್ರು. ಮುಂಡಕೋಪನಿಷತ್ತಿನ ಋಷಿ ಹೇಳಿದಂತೆ, ಏನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತೆ, ಏನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡ ಹಾಗಾಗುತ್ತೆ. ಇದು ರಾಮಕೃಷ್ಣ ಅವತಾರ. ಏನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ, ಅದು ಉಪನಿಷತ್ ಕಾಲ. ಏನು ಪಡ್ಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡಂತಾಗುತ್ತೆ, ಇದು ರಾಮಕೃಷ್ಣ ಕಾಲ. ಜನವರಿ 1ಕ್ಕೆ ರಾಮಕೃಷ್ಣವ್ರಿಗೆ ಆಶೀರ್ವಾದ ಮಾಡಿದ್ರು. ಏನು ಅವರಿಗೆ ಸಿಕ್ಕಿದ್ರೆ ಎಲ್ಲವೂ ಸಿಗುತ್ತೋ ಅದನ್ನು ಆಶೀರ್ವಾದ ಮಾಡಿದ್ರು. ಅನುಗ್ರಹ ಏನದು? ನಿಮ್ಮ ಚೈತನ್ಯ ಜಾಗೃತವಾಗಲಿ. ನಾನು ಮತ್ತೇನು ಹೇಳಿ, ನಿಮ್ಮ ಚೈತನ್ಯ ಜಾಗೃತವಾಗಲಿ. ನಾನು ಶ್ರೀರಾಮಕೃಷ್ಣರಲ್ಲಿ ಪಡ್ಕೊಳ್ಳೋದಿಷ್ಟೇ. ಹೇ ರಾಮಕೃಷ್ಣ, ನಮಗೆಲ್ಲರಿಗೂ ಕೂಡ ಯಾವಾನರ್ಥ ಉದುಪಾನೆ ಸರ್ವದ ಸಂಪೃತೋದಕ್ಕೆ ಒಂದೊಂದು ಬೊಗಸೆ ನೀರೇ ನಮಗೆ ಸಾಕಾಗಿದೆ. ಆದರೆ ಕೃಪೆ ಮಾಡಿ ಬೊಗಸೆಯೋ, ಅರ್ಧ ಬೊಗಸೆಯೋ, ಕಾಲು ಬೊಗಸೆಯೋ, 2 ಬೊಗಸೆಯೋ, 1000 ಬೊಗಸೆಯೋ, ಅದು ನೀನೇ ನಿರ್ಧರಿಸು. ಆದರೆ ನಿನ್ನನ್ನು ತಿಳಿಯುವಂತೆ, ನಿನ್ನ ಭಾವದಿಂದ ನಾವು ಉನ್ಮತ್ತರಾಗುವಂತೆ, ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹವೋ ಜ್ಞಾನ ತಪಸ ಪೂತ ಮದ್ಭಾವಮಾಗತ. ರಾಗ ಭಯ ಕ್ರೋಧ ಇದು ಏನೂ ಇರಬಾರದಂತೆ ಕೃಷ್ಣ ಹೇಳ್ತಾನೆ. ಹಲವು ಜನ್ಮಗಳಲ್ಲಿ ತಪಸ್ಸು ಮಾಡಿರ್ಬೇಕಂತೆ ಅವನ ಭಾವ ಬರಬೇಕು ಅಂದ್ರೆ. ಆದ್ರೆ ರಾಮಕೃಷ್ಣರು ಇದು ಏನೂ ಇಲ್ಲದವರಿಗೆ ಅವರ ಭಾವ ಬರುವ ಹಾಗೆ ಮಾಡಿಬಿಟ್ರು. ಸ್ವಾಮಿ ಶ್ರೀಕಾಂತಾನಂದರು ಬಹಳ ಚೆನ್ನಾಗಿ ಹಿಂದಿ ಹಾಡಿದರೆ ಹೇಳ್ತಾರೆ,
ಗಿರೀಶ್ ಘೋಷಿಗೆ ಅದನ್ನು ಕೊಟ್ಟೆ, ನಟಿ ವಿನೋದಿನಿಗೆ ಇದನ್ನು ಕೊಟ್ಟೆ, ರಸಿಕನಿಗೆ ಅದನ್ನು ಕೊಟ್ಟೆ, ಯಾರ್ಯಾರಿಗೆ ಏನೇನೋ ಕೊಟ್ಟೆ. ನಾನು ಮಾಡಿದ ಅಪರಾಧವೇನು? ಹಮೇ ಕ್ಯಾ ಅಪರಾಧ ಕಿಯ ಪ್ರಭು, ಹಮೇ ಕ್ಯಾ ಅಪರಾಧ ಕಿಯ. ಈ ಭಾವದೊಂದಿಗೆ ನಾನು ಹೇಳ್ತೀನಿ, ರಾಮಕೃಷ್ಣ ಕಲ್ಪತರು ನೀನು, ಹೇಳಿ ಕೇಳಿ ಕಲ್ಪತರು ನೀನು. ಅದು ವರ್ಷದ ಮೊದಲನೇ ದಿನ ಯಾರಾದ್ರೂ ಏನಾದ್ರೂ ಆಗಿದ್ರೆ ಆಮೇಲೆ ಎಲ್ಲಾ ದಿನ ಅದೇ ಆಗಿರ್ತಾರಂತೆ. ಇದು ಗೊತ್ತಿದ್ದೋ ಏನೋ, ಜನವರಿ 1ನೇ ತಾರೀಕು ನೀನು ಕಲ್ಪತರು ಆಗಿರೋದ್ರಿಂದ, 1886 ಜನವರಿ 1ನೇ ತಾರೀಕು ಆಗಿರೋದ್ರಿಂದ 2016 ಡಿಸೆಂಬರ್ 29ನೇ ತಾರೀಕು ನೀನು ಕಲ್ಪತರುವೆ. ಯಾಕೆ? ವರ್ಷದ ಮೊದಲನೇ ದಿನ ಆಗ್ಬಿಟ್ಟಿದೀಯ. ಆದ್ದರಿಂದ ಇವತ್ತು ನೀನು ಕಲ್ಪತರುವೆ. ನಿನ್ನನ್ನು ತಿಳಿಯುವ ಸಾಮರ್ಥ್ಯ ಕೊಡು, ನಿನ್ನ ಮೇಲೆ ಭಕ್ತಿಯನ್ನು ಕೊಡು, ನಿನ್ನನ್ನು ತಿಳಿಯುವ ಸಾಮರ್ಥ್ಯ ಕೊಡು, ಭಕ್ತಿಯನ್ನು. ಬಹುಶಃ ಅದು ಬಂದ್ರೆ ಇದು ಬಂತು, ಇದು ಬಂದ್ರೆ ಅದು ಬಂತು, ಹಾಗೆ ಮಾಡು. ರಾಮಕೃಷ್ಣ ಭಾವ ಚಿಂತನಧಾರ ಇವತ್ತು ಧಾರವಾಡದಲ್ಲಿ ಅದ್ಭುತವಾದಂತಹ ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣರ ಭಾವನೆಯನ್ನ ಸ್ವಲ್ಪ ನಾವು ಹೊತ್ತುಕೊಂಡು ಹೋದ್ವಿ ಅಂತಂದ್ರೆ ಸಾಕು, ಬೇರೆ ಇನ್ನೇನು ಕೂಡ ಬೇಕಾಗುವುದಿಲ್ಲ. ಶ್ರೀರಾಮಕೃಷ್ಣರು ಆ ಕೃಪೆ ನಮ್ಗೆ ಮಾಡ್ಲಿ ಅಂತ ಹೇಳಿ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಜೈ ರಾಮಕೃಷ್ಣ.